ಪಾಯಸ ಅನ್ನ ಸಾರು ಎಲ್ಲ ಮಾಡ್ತಿದ್ದಾರೆ. ಪಾ ನಾವು ಊಟ ಮಾಡೋಣ. ನನ್ಗೂ ಹೊಟ್ಟಸ್ತೈತಿ, ಜಲ್ದಿ ಉಂಡು ಬಿಡೋಣ. ಉಂಡೋಗಿ ಮನಿಕೊಂಡ್ರೆ ಹಂಗೇನೆ ನಿದ್ದಂಗೆ ಯಾಳಕ್ಕ ಬರುತ್ತೆ. ಹಾ ಬಾ ನಾವಿಬ್ರು ಫಾಸ್ಟು ಹೋಗಿ ಉಂಬನ. ಗಂಗಿ ಗಂಗಿ ಅಡುಗೆ ಮಾಡ್ಸಿದಾರೆ. ಮೊದ್ಲು ನಾವು ಉಣ್ಬಾರ್ದಂತೆ, ಅಮ್ಮ ಏಳಾಗೈತೆ ಅದಕ್ಕೇನೆ. ಆಮೇಲೆ ಉಂಬನ ಸುಮ್ಮನೆ ಊರಿನ ಜನಗಳು ಎಲ್ಲಾರು ಬಂದು ಊಟ ಮಾಡ್ಕೊಂಡು ಹೋಗ್ಲಿ, ಆಮೇಲೆ ನಾವು ಉಂಬನ ಕೊನೆಗೆ. ಅಯ್ಯೋ ನನ್ಗೂ ಹೊಟ್ಟಸ್ತೈತಿ, ನಾನು ಉಣ್ಬೇಕು ಅಂತಂದ್ರೆ ನೀನು ಹಬ್ಬ ನೀನು ಕೊನೆ ಕುಂಬನ ಅಂತೀಯ. ಕೊನೆ ಕುಂಡ್ರೆ ಯಾತು ಸಿಗಲ್ಲ. ಮೊದ್ಲು ಉಂಬನ್ ಬಾ ನಾವು. ಹ್ಞೂ ಸರಿ ನಡಿ. ಅಮ್ಮ ಬರೋವಷ್ಟೊತ್ತಿಗೆ ಇಬ್ರು ಕುಕ್ಕೊಂಡು ಉಂಡು ಬಿಡೋಣ. ಒಂದು ಎಲೆಕೆ ಪಾಯಸ ಅನ್ನ ಸಾರು ಎಲ್ಲ ಹಾಕ್ಕೊಂಡು ಉಂಡು ಬಿಡೋಣ. ಅಮ್ಮಗೆ ಹೇಳೋದೇ ಬೇಡ ನಾವು ಉಂಡಿದೀವಿ ಅಂತಾನೆ. ಕೊನೆಗೆ ಇನ್ನೊಂದ್ಸಲ ಉಂಬನ. ಹ್ಞೂ ಸರಿ ಬಾ ನಾವಿಬ್ರು ಮೊದ್ಲು ಉಂಬನ. ಏಯ್ ನಿಂತ್ಕೊಳ್ರ ಅಲ್ಲಿ. ಹಾ ಮೊದ್ಲು ಉಂತಾರಂತೆ. ಮೊದ್ಲು ಅಲ್ಲ, ಮೊದ್ಲು ಊರಿನ ಜನಗಳನ್ನೆಲ್ಲಾನು ಕರ್ದೇ ಇದೀವಿ. ಅವ್ರೆಲ್ಲಾರು ಉಂಡು ಹೋದ್ಮೇಲೆ ಕೊನೆ ಕುಣ್ಬೇಕು ನಾವು ಮನೆಯವರು. ಇವರೇ ಮೊದ್ಲು ಉಂಬಕ್ ಹೋಗ್ತಾ ಇದಾರೆ. ಅಲ್ಲೇ ನಾನು ಹೇಳೋಗಿದ್ದೀನಿ, ಕೊನೆ ಕುಂಬಿರಿ ಅಂತ ನೀವಿಬ್ರು ಸುಮ್ಮನಿರ್ರಿ ಅಂತಾನ. ಎಲ್ಲಾರ್ಗು ಉಂಬಕ್ ಇಕ್ಬೇಕು ನೀವು. ಅಯ್ಯೋ ಬಿಡಮ್ಮ, ಏನು ಆಗಲ್ಲ, ನಾವು ಮೊದ್ಲೇ ಉಂಬನ. ಆಮೇಲೆ ಕೊನೆ ಕುಂಡ್ರಿ ಎಲ್ಲ ಖಾಲಿ ಆಗಿದ್ರೆ ಏನು ಮಾಡ್ತೀಯ? ಹಪ್ಪಳ ಸೊಂಡಿಗೆ ಎಲ್ಲನ ಬರೀ ಅನ್ನ ಸಾರು ಉಣ್ಬೇಕಾಗುತ್ತೆ ಕೊನೆ ಕುಂಡ್ರಿ. ಅದಕ್ಕೆ ಮೊದ್ಲೇ ಉಂಬನ ಅಂತಾನ. ನಾನು ಗಂಗಿನ ಉಂಬ್ತೀವಿ ಬಿಡಮ್ಮ. ಇನ್ನು ಊರಿನ ಜನಗಳು ಯಾವಾಗ ಬರ್ತಾರೋ ಏನೋ. ಏಯ್ ಕೊನೆಗೆ ಮಸ್ತಾಗಿ ಮಿಕ್ಕಿರುತ್ತೆ ಪಾಯಸ. ಯಾರು ಜಾಸ್ತಿ ಏನು ಉಂಬಲ್ಲ. ಉಂಬಿರಿ ಅಂತೆ ಸುಮ್ನಿರಿ, ಪಾಯಸ ಎಲ್ಗೂ ಹೋಗಲ್ಲ. ಮನೆಯವರೇ ಮೊದ್ಲು ಹಿಂಗೆ ಉಂಬ ಕುಕ್ಕಂಡ್ರೆ ಜನಗಳು ಏನು ಅಂದ್ಕೊಂಬಲ್ಲ. ಉಂಬಕ್ ಕರ್ದು ಇವರೇ ಚಿಂತ ಕುಕ್ಕಂಡವರಲ್ಲ ಅಂತ ಹೇಳಿ ನೋಡಲ್ಲ. ಹಿಂದೆಲ್ಲ ನಾವು ಬರ್ತಾ ಇದ್ದಾರೆ. ಕಾಳಮ್ಮರು, ಆಮೇಲೆ ಸಾವುಕಾರರು, ತಿಪ್ಪೆ ಎಲ್ಲರಿಗೂ ಹೇಳಿದ್ದೀನಿ. ಲಕ್ಷ್ಮಿ, ಭಾಗ್ಯ, ಆಮೇಲೆ ಗುಂಡಜ್ಜಿ ಎಲ್ಲರಿಗೂ ಹೇಳಿ ಬಂದಿದ್ದೀನಿ. ಅವ್ರು ಅಲ್ಲಿ ಬರ್ತಾ ಇದ್ದಾರೆ. ಅವ್ರು ಬರೋ ಟೈಮ್ನಾಗೆ ನೀವು ಉಂಟ ಕುಕ್ಕಂಡ್ರೆ ಅವ್ರು ಏನು ಅಂದ್ಕೊಂಬಲ್ಲ. ಇವರೇ ತಿಂತಾ ಇದಾರಲ್ಲ ಊರಿನ ಜನಗಳನ್ನೆಲ್ಲಾನು ಊಟ ಕರ್ದು ಅಂತ ಬೈಕೆಮ್ಮಲ್ಲಿ. ಒಂದ್ಸಣ ಅವತ್ತು ಸುಮ್ನಿರ್ರಿ, ಉಂಬಿರಿ ಅಂತೆ ಕೊನೆಗೆ. ಬಿಡತ್ತೆ, ಅದಕ್ಕೆ ಯಾಕೆ ನೀನು ಹಂಗೆ ಬೈತೀಯ? ನಾನು ಯಾವ ಮದ್ವೆಗೆ ಹೋದ್ರು ಮೊದ್ಲು ಉಪ್ಪಂತೆಗೆ ಉಂಬೋದು ಅತ್ತೆ. ಯಾಕಂದ್ರೆ ಮೊದ್ಲು ಪಂತೆಗೆ ಉಂಡ್ರೇನೆ ಎಲ್ಲ ಸಿಗೋದು. ತಾಯಿ ಬ್ಯಾರ ಮದ್ವೆಗೆ ಹೋದಾಗ ಮೊದಲನೇ ಪಂತೆಗೆ ಉಣ್ಣು ಯಾರು ಬೇಡ ಅಂಬಲ್ಲ. ಇದು ನಿನ್ ಮದ್ವೆ. ನಿನ್ ಮದ್ವೆ ಮಾಡ್ದಾಗಿಂದನ ಉಂಬಕ್ಕಿಕ್ಕಿಲ್ಲ ಅಂತ ಹೇಳಿ ಊರಿನ ಜನಗಳು ಹೆಂಗಸರು ಆಡ್ಕೆ ಮಾರು. ಒಂದೊತ್ತು ಒಂದು ಊಟ ಹಾಕಿಸ್ಲಿಲ್ಲ, ಎಂತ ಮದ್ವೆ ಮಾಡಿಲ್ಲೋ ಏನೋ ಸಾಕಮ್ಮ ಅಂತೇಳಿ ಆಡ್ಕೆ ಮಾರು ಎಲ್ಲಾರು. ಅದಕ್ಕೆ ಕಾಳ್ಮಾರು ದುಡ್ಡು ಕೊಟ್ಟಿದ್ರು ಒಂದಿಟ. ಇವಾಗ ಒಂದಿಟ ಪಾಯಸ ಅನ್ನ ಸಾರು ಕಾಳು ಒಂದಿಟ್ಟು ಹಪ್ಪಳ ಮಾಡ್ಸಿದೀನಿ. ಅವ್ರೆಲ್ಲಾರು ಉಂಬ್ರಿ, ಸುಮ್ನಿರ್ರಿ. ಕೊನೆಗೆ ಉಂಬ್ಯಾನ ನಾವೆಲ್ಲರೂ ಸೇರ್ಕೊಂಡು. ಸಕಮ್ಮ ಅಡ್ಗೆ ಎಲ್ಲ ಆಗೈತೇನೆ? ಅಮ್ಮವ್ರೆ ಬಂದ್ರ? ಸಾವುಕಾರು ಬರ್ಲಿಲ್ವೇ? ಗುಲಾಬಿ ಸಾವುಕಾರರು ಆಮೇಲೆ ಅಕ್ಕಿ ಉಡಜ್ಜಿ ಎಲ್ಲಾರು ಕರ್ಕೊಂಬರಕ್ಕಿಲ್ರಿ, ಊಟ ಮಾಡ್ಕೊಂಡು ಹೋಗಾರು. ಇರ್ಲಿ ಬಿಡೆ ಸಾಕಮ್ಮ, ಮಂತ ಯಾರು ಇರೋರು ಇಲ್ವಲ್ಲ ಗುಲಾಬಿನ ಕರ್ಕೊಂಬಂದ್ರೆ. ಅದಕ್ಕೆ ಅವಳನ್ನ ಅಲ್ಲೇ ಬಿಟ್ಟು ಬಂದಿದ್ದೀನಿ. ನಾನು ಉಂಡೋಗಿ ಅವಳನ್ನ ಕಳಿಸ್ತೀನಿ. ಹೇಳು ತೀರಾನ ತಿಮ್ಮಜ್ಜಿನೂ ಕರ್ಕೊಂಡು ಹೋಗೋ ಅಂತೇಳಿ ಇಬ್ರು ಕಳಿಸ್ತೀನಿ. ಊಟ ಮಾಡ್ಕೊಂಡು ಬರ್ತಾರೆ. ಇನ್ನು ಯಾರು ಬಂದಿಲ್ಲ, ಬರ್ತಾ ಇದಾರೆ ಅಮ್ಮವ್ರೆ. ಎಲ್ಲಾರು ಕರ್ದು ಬಂದಿದ್ದೀನಿ ಬರ್ರಿ ಅಂತಾನ. ಬರ್ತಾರೆ. ಗೋಲ್ ಬರ್ತಾ ಇದಾರೆ ನೋಡ್ರಿ. ಬಾನು ಭಾಗ್ಯಮ್ಮ ಬರ್ತಾ ಇದಾರೆ ಇಬ್ರು. ಬರ್ರಿ ಈ ಕಡೆಗೆ. ಹೌದಾ, ಬರ್ಲಿ. ಆ ಲಕ್ಷ್ಮಿಗೆ ಹೇಳಿದ್ಯೋ ಇಲ್ವೋ? ಬರ್ತಾಳಲ್ಲ ಅವಳನು? ಹ್ಞೂ ಅಮ್ಮವ್ರೆ, ಅವಳಿಗೆ ಹೇಳಿದ್ದೀನಿ. ಬಾರಮ್ಮ, ನಿನ್ಗೋಸ್ಕರನೇ ಮಾಡಿರೋದು. ಒಂದು ತುತ್ತು ಊಟ ಹಾಕ್ಲಿಲ್ಲ ಯಾರಿಗೂ ಮದ್ವೆ ಮಾಡ್ತೀನಿ ಅಂತೇಳಿ ಕೊಚ್ಕೆ ಅಂತ ಹೇಳ್ತಿದ್ದಲ್ಲ, ಅದಕ್ಕೆ ಅಡುಗೆ ಮಾಡ್ಸಿದೀವಿ. ಬಾ ಊಟ ಮಾಡ್ಕೊಂಡು ಬರೀವಂತೆ ಅಂತಂದೆ. ಬರ್ತೀನಿ ಹೇಳು ಅಂತ ಹೇಳಿಳು. ಗುಂಡಜ್ಜಿ ಜೊತೆಗೆ ಬರ್ಬೋದು ಅವಳನು. ಬರ್ರಿ ಅಮ್ಮ, ರೈತ್ಲ ಕುಕ್ಕ ಬರ್ರಿ. ಅಲ್ವೇ ಸಾಕಮ್ಮ, ಅಲ್ಲೆಲ್ಲಾದ್ರೂ ಮಾರಮ್ಮನ ಗುಡಿ ತಗೋ, ಆಂಜನೇಯನ ಗುಡಿ ತಗೋನೋ ಪೆಂಡಲ್ ಹಾಕ್ಸಿ ಊಟ ಹಾಕ್ಸ್ಬೋದಾಗಿತ್ತಮ್ಮ. ಮನೆ ಬಾಗ್ಲು ತಗೆ ಜಾಗನೇ ಇಲ್ಲ. ಇಲ್ಲೇ ಅಡುಗೆ ಮಾಡಿ ಇಲ್ಲೇ ಊಟ ತಿಕ್ತೀನಿ ಅಂತೀಯ. ಸ್ಯಾನ ಜನ ಬಂದ್ರೆ ಆಗುತ್ತೆ ಜಾಗ ಇಲ್ಲಿ. ಅಯ್ಯೋ ಬಿಡ್ರಿ ಅಮ್ಮವ್ರೆ, ಅಲ್ಲೆಲ್ಲ ಮಾಡಿರಿ ಪೆಂಡಲ್ ಗಿಂಡಲ್ ಹಾಕಿಸ್ಬೇಕು. ಒಟ್ಟು ಸುಮ್ಮನೆ ಯಾಕೆ ಖರ್ಚು ಅದೆಲ್ಲನ. ಅದಕ್ಕೆ ಮನೆ ಮುಂದೆನೇನೆ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಬಡ್ಸೋದು. ಒಂದ್ಸಲ ಊಟ ಮಾಡ್ಕೊಂಡು ಹೋಗ್ತಾರೆ. ಏನಿದೇನೇನು ಮದ್ವೆ ಏನು ಇವತ್ತು ಆಗ್ತಿಲ್ವಲ್ಲ, ಅಲ್ಲೇ ಆಗಿರೋ ಮದ್ವೆ. ಜನ ಜಾಸ್ತಿ ಏನು ಬರಲ್ಲ ಏನು ಇಲ್ಲ ಅಂತೇಳಿ ಇಲ್ಲೇ ಮಾಡಿಸಿ ಇಲ್ಲೇ ಊಟಕ್ಕೆ ಹಾಕೋಣ ಅಂತಾನೆ. ಚೆನ್ನಾಗೈತೆ ನಮ್ಮ ಮನೆ ಮುಂದೆನೆ, ಯಾಕೆ ಧೂಳುಪಾಳು ಇಲ್ವಲ್ಲ, ಅದಕ್ಕೇನೆ ಇಲ್ಲೇ ಮಾಡ್ಸೋಣ ಅಂತೇಳಿ ಮಾಡಿಸಿದ್ದೀನಿ. ಬಿಡ್ರಿ ಅಮ್ಮವ್ರೆ, ಬಡವ್ರ ಮನೆ ಮದ್ವೆ. ಆಗೋಗಿರೋ ಮದ್ವೆಗೆ ಯಾಕೆ ಪೆಂಡಲ್ ಗಿಂಡಲ್ ಅಂತೇಳಿ ಸುಮ್ಮನೆ ಖರ್ಚು ಅಂತೇಳಿ ಮಾಡಿಸಿದ್ದೀನಿ ಇಲ್ಲೇನೆ. ಕುಕ್ಕಳ್ರಿ, ಊಟಕ್ಕೆ ಇಕ್ತೀನಿ. ಊಟ ಮಾಡಿರಂತೆ ಎಲ್ಲರೂ ಬರ್ಲಿ. ಒಂದು ಸ್ವಲ್ಪ ಜನ, 10 ಜನ ಬಂದ್ರೆ ಒಂದೊಂದು ಸಲ 10-15 ಜನ ಊಟ ಮಾಡಿರಿ ಮುಗಿತಾರೆ. ಹೇಳ್ರಿ, ಒಂದು ಗಂಟೆ ಒಟ್ಟೊತ್ತಿಗೆ ಆಗುತ್ತೆ ಎಲ್ಲಾರ್ದನು. ಆಯ್ತು ಬಿಡೆ ಸಾಕಮ್ಮ. ನನಗೂ ಅರ್ಥ ಆಗುತ್ತೆ ನಿನ್ ಕಷ್ಟ ಏನು ಅಂತಾನೆ. ಸರಿ ಕುಕ್ಕಂತೀನಮ್ಮ, ಎಲ್ಲರೂ ಬರ್ಲಿ. ಹಂಗೆ ಎಲ್ಲರೂ ಬಂದ್ಮೇಲೆ ಒಂದೇ ಸಲ ಊಟಕ್ಕೆ ಬಡಿಸಿವಿ ಅಂತಿ. ಒಬ್ಬೊಬ್ಬರಿಗೆ ಅಂದ್ರೆ ಆಗಲ್ಲ. ಓ ಇವ್ರು ಬಂದ್ರು, ಬಾನು ಭಾಗ್ಯಮ್ಮನು. ಇರ್ರಿ, ಅವ್ರನ್ನೂ ಮಾತಾಡಿಸ್ಬಿಡ್ತೀನಿ. ಲಸ್ಮಕ್ಕ ಬರ್ಲಿಲ್ವಾ ಅಂತ ಕೇಳ್ತೀನಿ. ಅದೆಲ್ಲ ಅವಳು ಬರ್ತಾಳೋ ಇಲ್ವೋ? ಬಾನು ಭಾಗ್ಯಮ್ಮ ಎಲ್ಲೇ? ಲಸ್ಮಕ್ ಬರ್ಲಿಲ್ವೇನಿ? ಅಯ್ಯೋ ಸಾಕಮ್ಮ, ಏನು ಬರೀ ಲಕ್ಷ್ಮಿಂದ ಹಕ್ಕನ ಬಗ್ಗೆನೇ ಕೇಳ್ತಾ ಇದೆಯಾ? ಲಸ್ಮಕ್ಕ ಬರ್ಲಿಲ್ವಾ ಅಂತ ಬೇರೆ ಯಾರನ್ನೂ ಕೇಳ್ತಾನೆ ಇಲ್ಲ ಅಲ್ಲ. ಹಂಗೇನು ಇಲ್ಲ. 7 ಬಂದಿದ್ದೆ ಬರ್ತೀನಿ ಅಂತ ಹೇಳಿದ್ಲು.
ಮುಯ್ ಕೊಡ್ಬೇಕು. ನಾನು ಒಂದು 10 ರೂಪಾಯಿ 20 ರೂಪಾಯಿ ನಾ ಮುಯ್ ಕೊಟ್ಟು ಬತ್ತೀನಿ ನಡಿಯೇ, ಬತ್ತೀನಿ ಊಟ ಮಾಡ್ಕೊಂಡ್ ಬತ್ತೀನಿ, ಏನ್ ಬರ್ದಂಗಿರಲ್ಲ ಅಂತ ಹೇಳಿದ್ಲು. ನಾನು ಹಂಗುನು ಆಮೇಲೆ ಸುಮ್ನಾಗ್ಬೇಡ ಬಾರಮ್ಮ ಗುಂಡಜ್ಜಿ ನೀನು ನಿಂಗಮ್ಮ ಎಲ್ಲರೂ ಬರ್ರಿ ರಂಗಮ್ಮನ್ನು ಕರ್ಕೊಂಡು ಅಂತ ಹೇಳಿದ್ದೆ. ಬರ್ಲಿಲ್ವಲ್ಲ ಅದಕ್ಕೆ ವಿಚಾರಿಸ್ತಾ ಅಷ್ಟೇನೆ. ಅದು ಅಲ್ಲದೆ ಅವಳೇ ತಾನೇ ಹೇಳಿದ್ದು. ಅಡ್ಗೇನು ಮಾಡಿಸ್ಲಿಲ್ಲ ಏನು ಇಲ್ಲ, ಮಗನ ಮದ್ವೆ ಮಾಡಿದೆ ಅಂತ ಹೇಳಿ ಕೊಚ್ಕೆಮಕ್ ಬಂದಿದ್ಯಾ ಅಂತ ಹೇಳಿ ಅವತ್ತು ಅವಳ ಮಂತಕ್ಕೆ ಹೋದಾಗ ಅದಕ್ಕೆ ಕೇಳಿದೆ ಅಷ್ಟೇನೆ, ಬರ್ಲಿಲ್ವಾ ಅಂತಾನ. ಓ ಹೌದಾ, ಲಸ್ಮಕ್ಕ ಹೇಳಿಲ್ಲ ಅಂತಾನೆ ಅಡ್ಗೆ ಮಾಡ್ಸಿದ್. ಏನು ಊರಿನ ಜನಗಳಿಗೆಲ್ಲರಿಗೂ ಪರವಾಗಿಲ್ಲ ಬಿಡಮ್ಮ, ಹೆಂಗ್ ವಾತ್ಲಾಗೆ ನೆನೆಸ್ಕೊಂತಾರೆ. ಸಾಕಮ್ಮ ಮಗನ ಮದ್ವೆ ಮಾಡಿ ಊರಿನ ಜನಗಳಿಗೆ ಊಟ ಹಾಕ್ಸಿಳು ಅಂತಾನ. ಒಳ್ಳೆ ಕೆಲಸ ಮಾಡಿದ್ವಿ ಬಿಡು. ಬತ್ತಾಳೆ ಇವಾಗ ಲಸ್ಮಕ್ಕ ಗುಂಡಜ್ಜಿ ಎಲ್ಲರೂ ಒಂದ್ಸಲ ಬತ್ತೀವಿ ನೀವು ನಡೀರಿ ಹಂಗೆ ಅಂತ ಅಂದ್ರು. ನಾವು ಬಂದ್ವಿ, ನಾನು ಬಾನು ನಡಿಯ ಬಾನು ಕುಕ್ಕಮ್ಮ ನಂಗೆ ಅವರು ಬರ್ತಾರೆ. ಹೌದಾ, ಕುಕ್ಕಳ್ರಿ ಹಂಗೆ ಕುಕ್ಕಳ್ರಿ ನೀವು, ಅವರು ಬರ್ತಾರೆ. ಮೊರೆ ಕುಕ್ಕಳ್ರಿ ಮೊರೆ, ಎಲ್ಲರೂ ಬರ್ತಾ ಇದಾರೆ. ಇನ್ನೇನು ಎಷ್ಟೊತ್ತಂತ ನಿಂತ್ಕೊಂಡಿರ್ತೀರಾ, ಕುಕ್ಕಳ್ರಿ ಊಟಕ್ಕೆ ಇಡ್ತೀನಿ ಎಲ್ಲಾರ್ಗು. ಅವರೆಲ್ಲ ಬಂದ್ಬಿಡ್ಲಿ, ಆ ಗುಂಡಜ್ಜಿ ಲಸ್ಮಕ್ಕ ರಂಗಮ್ಮ ನಿಂಗಮ್ಮ ಎಲ್ಲಾರು. ಹ್ಞೂ ಸರಿ ಅಮ್ಮ, ಇಲ್ಲೇ ಕುಕ್ಕಂತೀನಿ ಹೇಳು. ಇಲ್ಲೇ ಇದ್ದಾಳಲ್ಲ ಇಲ್ಲಿ ಬಾನಿ ಮಗಳಿಗೆ ಕುಕ್ಕೊಂಡು ಊಟ ಮಾಡ್ತೀನಿ ಬಿಡು. ಸಾಕಮ್ಮ ಏನೇನ್ ಮಾಡ್ಸಿದೀಯ ಅಡ್ಗೆನ? ಅಮ್ಮೋರೆ ಅಕ್ಕಿ ಪಾಯಸ ಮಾಡ್ಸಿದೀನಿ, ಆಮೇಲೆ ಅನ್ನ ಸಾರು, ಆಮೇಲೆ ಹಪ್ಪಳ ಉಪ್ಪಿನಕಾಯಿ, ಇಷ್ಟೇನೆ. ಸಾಕು, ನಮ್ಮಂತ ಬಡವರ ಮನೆಗೆ ಇನ್ನೆಷ್ಟು ಮಾಡ್ಸಕ್ಕಾಗುತ್ತೆ ಅಮ್ಮೋರೆ. ಒಬ್ಬಟ್ಟಿ ಬಟ್ ಮಾಡ್ಸಕ್ಕೆ ಜಾಸ್ತಿ ಖರ್ಚು ಅಂತೇಳಿ ಮಾಡಿಸ್ಲಿಲ್ಲ, ಸಾಕು ಪಾಯಸನೇ ಅಂತ ಹೇಳಿ. ಅಯ್ಯೋ ಮಸ್ತ್ ಆತು ಬಿಡೆ ಸಾಕಮ್ಮ. ನಾವು ಅಷ್ಟೇ ಮಾಡ್ಸೋದು, ಏನೋ ಒಂದ್ 2 ಥರದ ಪಲ್ಯ ಗಿಲ್ಲೆ ಮಾಡಿಸ್ತೀವಿ ಅಷ್ಟೇನೆ. ಇರ್ಲಿ ಬಿಡು ಸಾಕು, ಇಷ್ಟಾದ್ರೂ ಹಾಕಿಸ್ತೀಯಲ್ಲ. ಕೆಲವರು ಇದನ್ನು ಹಾಕ್ಸಲ್ಲ, ಬರೇ ಮಾತಾಡ್ತಾರೆ. ಓ ಬಂದೇ ಬಿಟ್ರು. ಲಸ್ಮಕ್ಕ ಗುಂಡಜ್ಜಿ ಬರ್ರಮ್ಮ, ನಿಮ್ಗೋಸ್ಕರನೇ ಕಾಯ್ತಿದ್ವಿ. ಯಾಕೆ ಇಷ್ಟೊಂದು ತಡವಾಗಿ ಬಂದ್ರಿ? ಜಲ್ದಿ ಬರಕ್ ಆಗ್ತಿರ್ಲಿಲ್ಲ. ನೋಡು ಬಾನು ಭಾಗ್ಯಮ್ಮ ಕಾಳಮ್ಮರು ಎಲ್ಲರೂ ಬಂದೇವ್ರಿ. ಬರ್ರಿ ಕುಕ್ಕ ಬರ್ರಿ ಇತ್ಲಾಗೆ. ಎಲ್ಲೇ ನಿನ್ ಮಗ ಸೊಸೆ ಮುಯ್ ಕೊಡ್ಬೇಕಾಗಿತ್ತಮ್ಮ. ಮದ್ವೆಗೂ ನಮ್ಮನ್ನ ಕರೀಲಿಲ್ಲ, ಅದಕ್ಕೆ ಅವಾಗ ಆತು ಕೊಡಕ್ಕಾಗ್ಲಿಲ್ಲ, ಅದಕ್ಕೆ ಮುಯ್ ಮಾಡೋಣ ಅಂತ ಹೇಳಿ ಬಂದಿದೀವಮ್ಮ. ಮುಯ್ ಮಾಡಿ ಆಮೇಲೆ ಉಮ್ತೀವಿರು. ಗುಂಡಜ್ಜಿ ಮುಯ್ ತಾನೆ ಆಮೇಲೆ ಕುಡಿವಂತೆ, ಊಟ ಮಾಡಿ ಕುಕ್ಕಳ್ರಿ ಇವಾಗ. ಮುಯ್ ಕೊಡೋದು ಅತ್ತು ಹೋಗಲ್ಲ. ನನ್ನ ಮಗ ಸೊಸೆನು ಇಲ್ಲೇ ಇರ್ತಾರೆ, ಆಮೇಲೆ ಮುಯ್ ಕೊಟ್ಟೇ ಹೋಗಿರಂತೆ. ಲಸ್ಮಕ್ಕ ಕುಕ್ಕಳಮ್ಮ ಕುಕ್ಕ, ನಿನ್ ಗಂಡ ನಿಮ್ಮ ಅತ್ತೆ ಕರ್ಕೊಂಬರಕ್ಕಿಲ್ಲ ಅವ್ರಿಬ್ರು, ನೀನು ಒಬ್ಳೆ ಬಂದಿದ್ಯಾ? ಬಿಡೆ ಸಾಕಮ್ಮ, ಮನೆಗೊಬ್ರು ಬಂದ್ರೆ ಸಾಕು. ಏನು ಪರವಾಗಿಲ್ಲ, ಸಾರ ಬರ್ಬೇಕು ಅಂತ ಏನು ಇಲ್ಲ, ಸಾಕು ಬಿಡು. ನಾನು ಒಬ್ಳೆ ಬಂದಿದ್ದೀನಲ್ಲ. ನಿನಗೆ ನಾನೇ ತಾನೇ ಮುಖ್ಯವಾಗಿ ಬರ್ಬೇಕಾಗಿದ್ದು, ಅದಕ್ಕೆ ನಾನೇ ಬಂದೆ. ಇಲ್ಲಿದ್ರೆ ನನ್ನ ಗಂಡನ ನಮ್ಮ ಅತ್ತೆನೋ ಕಳಿಸಿ ಸುಮ್ಮನಾಗ್ತಿದ್ದೆ. ನಾನು ಬರ್ಲಿಲ್ಲ ಅಂತಂದ್ರೆ ನೀನ್ ಬಿಡಲ್ವಲ್ಲ, ನನಗೋಸ್ಕರನೇ ಬೇರೆ ಮಾಡ್ಸಿದೀನಿ ಅಂತ ಹೇಳ್ತಿದ್ದಲ್ಲ, ಅದಕ್ಕೆ ಬಂದೆ. ಹಂಗೆ ಮುಯ್ ಕೊಟ್ಟಂಗೂ ಆಗುತ್ತೆ ನಿನ್ ಮಗಗೂ ಸಸಿಗೂ ಅಂತ ಹೇಳಿ ಬಂದಮ್ಮ ಗುಂಡಜ್ಜಿ ಜೊತೆಗೆ. ಬಾರ್ ಗುಂಡಜ್ಜಿ ಕುಕ್ಕ ಉಂಡು ಹೋಗನ್ ಜಲ್ದಿ ಮುಯ್ ಕೊಟ್ಟು. ಎಲ್ಲಿ ನಿಂಗಮ್ಮ ರಂಗಮ್ಮ ಬರ್ಲಿಲ್ರಿ? ಆ ದುರ್ಗಮ್ಮ ಮಂಜಮ್ಮ ಎಲ್ಲಾರ್ಗು ಹೇಳ್ ಬಂದಿದ್ದಮ್ಮ. ಅವ್ರಿನ್ನ ಯಾವಾಗ ಬರ್ತಾರೋ. ನೀವು ಕುಕ್ಕಳ್ರಿ, ಬಂದಾರ ಉಂಡ್ರೆ ಹಂಗೆ ಅವ್ರು ಹಿಂದಾಗ ಬಂದರು ನಿಮ್ದು ಆದ್ಮೇಲೆ ಊಟ ಮಾಡ್ತಾರೆ. ಕುಕ್ಕಳೆ ಲಸ್ಮಕ್ಕ ಗುಂಡಜ್ಜಿ ಕುಕ್ಕ ಬರ್ತಾರೆ ಬಿಡೆ ಸಾಕಮ್ಮ, ನಿಧಾನಕ್ಕೆ ಬರ್ತಾರೆ. ಇಲ್ಲೂ ಅದೇ ಅಲ್ದೇನೆ ನಿಮ್ಮ ಮನೆ ಮುಂದೆ ಜಾಗ ಬೇರೆ ಇಲ್ವಲ್ಲ, ನಾವು ಉಂಡ್ಮೇಲೆ ಅವ್ರು ಬಂದು ಊಟ ಮಾಡ್ತಾರೆ. ಬರ್ತೀವಿ ನೀವು ಹೋಗ್ರಿ ಅಂತ ಅಂದ್ರು. ನಾವು ಕರ್ದಿದ್ಕಿ ಬರ್ತಾ ಇದ್ದಾಳೆ ಅನ್ಸುತ್ತೆ ರಂಗಮ್ಮ ಹಿಂದೆ. ನಿಂಗಮ್ಮನು ರಂಗಮ್ಮನ ಇಬ್ರು ಜೊತೆಗೆ ಬರ್ತೀವಿ ನಡೀರಿ ಅಂದ್ರು. ಕುಕ್ಕಳೆ ಲಸ್ಮಕ್ಕ ಉಂಡು ಹೋಗನ್ ಜಲ್ದು. ಆಗಳ ಅವರು ಬಂದ್ರು, ರಂಗಮ್ಮ ನಿಂಗಮ್ಮನು. ರಂಗಮ್ಮ ನಿಂಗಮ್ಮ ಕುಕ್ಕಳ್ರಿ. ಅಲ್ವೇ ಸಾಕಮ್ಮ, ನೀನ್ ಕರಿಯಕ್ ಬಂದಾಗ ಊಟಕ್ಕೆ ಬರ್ರಿ ಅಂತಾನ ನಾನೆಲ್ಲ ಇವಳು ಸುಳ್ಳು ಹೇಳ್ತಾಳೆ ಅಂತ ಹೇಳಿ ಅಂದ್ಕೊಂಡೆ. ಪರವಾಗಿಲ್ಲ, ನೀನು ಆ ಒಂದು ಊಟ ಹಾಕಿಸ್ತೀಯ ಮಗನ ಮದುವೆ ಮಾಡಿದ ಖುಷಿಗೆ. ಅಲ್ವೇ? ಹ್ಞೂ ಕಣೆ ರಂಗಿ, ಮತ್ತೆ ನೀವು ಬಿಡ್ಬೇಕಲ್ಲ, ಒಂದು ಹೊತ್ತು ಊಟನೂ ಹಾಕಿಸ್ಲಿಲ್ಲ. ಮದುವೆ ಮಾಡ್ದೆ ಅಂತ ಹೇಳಿ ಕೊಚ್ಕೆಂತೀರ ಆಡ್ಕೆಂತೀರ ನೀನು ಲಸ್ಮಕ್ಕ ಭಾಗ್ಯಮ್ಮ ಎಲ್ಲಾರು. ಅದಕ್ಕೆ ಮತ್ತೀಗ ನಿಮ್ ಬಾಯಿ ಮುಚ್ಚಿಸ್ಬೇಕು ಅಂತಾನೆ ಮತ್ತೀಗ ಅಡುಗೆ ಮಾಡ್ಸಿರೋದು ನಿಮ್ಮೆಲ್ಲಾರನು ಕರೆದು. ಕುಕ್ಕ ಊಟ ಮಾಡ್ಕೊಂಡು ಹೋಗಿವಂತಿ. ಊಟ ಮಾಡ್ಕೊಂಡು ಹೋಗಿ ಊರು ತುಂಬ ಹೇಳು ಸಾಕಮ್ಮರ ಮನೆಗೆ ಹೋಗಿ ಉಂಡು ಬಂದ್ವಿ, ಮಗನ ಮದುವೆ ಮಾಡಿರೋದಕ್ಕೆ ಊಟ ಹಾಕ್ಸಿದ್ಲು ಸಾಕಮ್ಮ, ಚೆನ್ನಾಗಿತ್ತು ಅಂತ ಹೇಳಿ ಹೇಳ್ಬೇಕು ನೀನು ಎಲ್ಲಾರ್ಗು. ಎಲ್ಲರಿಗೂ ಗೊತ್ತಾಗ್ಬೇಕು ನಾನು ನನ್ನ ಮಗನ ಮದುವೆ ಮಾಡ್ಸಿರೋದಕ್ಕೆ ಊರಿನ ಜನಗಳಿಗೆ ಊಟ ಹಾಕ್ಸಿದೀನಿ ಅಂತಾನ. ಹಂಗ ಅಯ್ಯೋ ಸಾಕಮ್ಮ, ಅವ್ರ ಕುಟಿ ಏನ್ ಮಾತಾಡ್ತೀವಿ ಬಿಡು, ಕೆಲ್ಸಕ್ಕೆ ಬರೋದು ಮಾತ. ತಂದು ಇಕ್ಕಡಿ ಜಲ್ದು ಉಂಡು ಹೋಗೋಣ, ನಾವು ಕೆಲಸ ಇದಾವೆ. ಹ್ಞೂ ಸರಿ ಅಮ್ಮ, ನೀವೆಲ್ಲರೂ ಊಟ ಮಾಡ್ರಿ, ಆಮೇಲೆ ನೀವು ಊಟ ಮಾಡ್ಕೊಂಡು ಹೋಗಿ ಸಾವುಕಾರನ್ನು ಕಳಿಸ್ರಿ. ಲಸ್ಮಕ್ಕ ನಿನ್ ಗಂಡ ನಿಮ್ಮ ಅತ್ತೆನೂ ಕಳಿಸಿ ಊಟ ಮಾಡ್ಕೊಂಡು ಹೋಗಿ. ನಿಂಗಮ್ಮ ಎಲ್ಲಿ ಚಿಕ್ಕ ಸಾವುಕಾರರು ಏನೋ ಬಾಡಿಗೆ ಮನೆಗೆ ಇದಾರಂತೆ, ಎಲ್ಲೇ ಇದ್ದಾರೆ? ಮಲ್ಲಿನು ಅವ್ರನ್ನು ಕರ್ಕೊಂಬರಕ್ಕಿಲ್ವೇ? ಅವರು ಇಲ್ಲ ಕಣೆ ಸಾಕಮ್ಮ, ಎಲ್ಗ ಹೋಗ್ಯಾರೆ, ಟೌನ್ಗೆ ಹೋದ್ರು ಅವರು. ಏನೋ ತರಬೇಕು ಸಾಮಾನ ಮನೆಗೆ ಅಂತ ಹೇಳಿ ಬಂದಾಗ ಕಳಿಸ್ತೀನಿ ಹೇಳು. ಸಾಕಮ್ಮ ಹೇಳಿ ಊಟ ಮಾಡ್ಕೊಂಡ್ ಬರೋಗ್ರಿ ಅಂತ ಹೇಳಿ ಕಳಿಸ್ತೀನಿ. ಇವಾಗ ಊಟಕ್ಕೆ ಬಡ್ಸು, ಹೋಗ್ಬೇಕು. ಅಲ್ಲಿ ಪದ್ದುನು ಮತ್ತೆ ಕಾವೇರಿನೂ ಆಡ್ತಾ ಇದಾರೆ ಇಬ್ರು ಮಂತಾಗೆ. ಹೋಗ್ಬೇಕು, ತಿರ್ಗಾ ಕಾವೇರಿನ ತೀಡ್ಕೆ ಮಾಡ್ತಾಳೆ, ಅಳ್ತಾಳೆ. ತಾಳೆ ಲಸ್ಮಕ್ಕ ತಗ ಉಣ್ಣು, ಹೆಂಗೈತಿ ಅಂತೇಳಿ ಉಂಡು ಹೇಳು. ಅಯ್ಯೋ ಇದ್ಯಾಕೆ ಸಾಕಮ್ಮ, ನನಗೆ ಮೊದ್ಲು ಇಕ್ತಾ ಇದೆಯಾ ಊಟಕ್ಕೆ? ಒಂದ್ ಕಡಲಿಂದ ಇಕ್ಕೆಂಬಾರೆ. ಈಗ ನಾನು ಅಡ್ಗೆ ಮಾಡ್ಸಿರೋದೇನೆ ನಿನ್ನಿಂದಾನೆ, ನೀನೇ ತಾನೆ ಆಡ್ಕೊಂಡಾಳು.
ಒಂದೊತ್ತು ಊಟ ಹಾಕಿಸ್ಲಿಲ್ಲ ಎಂತ ಮದ್ವೆ ಮಾಡಿದೆ ಅಂತ ಹೇಳಿ ಅದಕ್ಕೆ ನಿನಗೆ ಮೊದ್ಲು ಇಕ್ತಾ ಇದೀನಿ ಉಂಡು ಹೇಳು ಪಾಯಸ ಹೆಂಗೈತೆ ಪಲ್ಯ ಹೆಂಗೈತೆ ಅಂತ ಹೇಳಿ ಚೆನ್ನಾಗೈತೋ ಹೆಂಗೆ ಅಂತ ಹೇಳಿ ಹೇಳು ಮಿಕ್ಕಿದವ್ರಿಗೆ ಎಲ್ಲಾರ್ಗು ಇಕ್ತೀನಿ ಅಯ್ಯೋ ನಾನೇನೋ ಮಾತಿಗೆ ಹಂಗ ನಮ್ಮ ನಿನ್ ರೇಕ್ಸಕ್ಕೆ ನೀನು ನಾನು ಹೇಳ್ದೆ ಅಂತ ಅಡುಗೆ ಮಾಡ್ತಿದ್ದೀನಿ ಅಂತೀಯಲ್ಲ ಸರಿ ಆಯ್ತು ಎಲ್ಲಾರ್ಗು ಬಡಿಸ್ಕೊಂಬರೋಗು ಎಲ್ಲಾರು ಒಟ್ಟಿಗೆ ಊಟ ಮಾಡಕ್ಕಾಗುತ್ತೆ ನನ್ಗೊಬ್ಳಿಗೇನೆ ನೀನ್ ತಂದಿಕ್ಕಿದ್ಯಲ್ಲ ಮೊದ್ಲು ಉಣ್ಣು ಅಂತ ಹೇಳಿ ಹೋಗು ಎಲ್ಲಾರ್ಗು ಇಕ್ಕು ಉಣ್ಣೆ ಲಸ್ಮಕ್ಕ ಉಣ್ಣು ಅಷ್ಟೊಂದು ಪ್ರೀತಿಯಿಂದ ನಾನು ನಿನ್ಗೆ ಮೊದ್ಲು ತಂದು ಕೊಟ್ಟೇವಳಲ್ಲ ಉಣ್ಣು ನೀನ್ ಮೊದ್ಲು ನಮ್ಗೂ ಬಡಿಸ್ತಾಳೆ ಹೋಗಿ ಸಾಕಮ್ಮ ಎಲ್ಲಾರ್ಗು ತಂದಿಕ್ಕು ಉಂಡು ಹೋಗ್ತೀವಿ ಜಲ್ದು ಇದೇನಿಲ್ಲ ಲಸ್ಮಕ್ಕ ಏನೋ ನಿನ್ನ ಭಾಳ ವಿಚಾರಿಸ್ಕೊಂತ ಇದ್ದಾಳೆ ಸಾಕಮ್ಮ ಏನ್ ಸಮಾಚಾರ ಅಯ್ಯೋ ಯಾಕೋ ಯಾರಿಗ್ ಗೊತ್ತು ಬಿಡತ್ಲಾಗೆ ಅವಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತೀಯ ಕರ್ದಿದ್ಲು ಬಂದಿದ್ವಿ ಉಂಡು ಹೋಗೋದಷ್ಟೇನೆ ಅಮ್ಮೋರೆ ಬಾನು ಭಾಗ್ಯಮ್ಮ ಗುಂಡಜ್ಜಿ ಊಟ ಮಾಡ್ರಿ ಎಲ್ಲಾರು ಊಟ ಮಾಡಿ ನೀವೆಲ್ಲರೂ ಊಟ ಮಾಡಿ ಹೋಗಿ ಇನ್ನನ ನಿಮ್ಮ ಮನೆಗಿರೋರ್ನು ಅಕ್ಕಪಕ್ಕದ ಮನೆಯವ್ರನ್ನು ಕಳಿಸ್ರಿ ಸಾಕಮ್ಮ ಕರಿತಾ ಇದ್ದಾಳೆ ಊಟ ಮಾಡಕ್ ಹೋಗ್ಬೇಕಂತೆ ಅಂತಾನ ಏನಿಲ್ಲ ಸ್ಮಕ ಭಾಗ್ಯಮ್ಮ ನೀನು ಅಷ್ಟೇ ಕಣೆ ನಿಮ್ಮ ಅತ್ತೆ ನಿನ್ ಗಂಡ ಎಲ್ಲಾರನ್ನು ಕಳಿಸು ಪೊದ್ದುನು ಬರ್ಲಿಲ್ಲ ಅಮ್ಮೋರೆ ಪೊದ್ದುನು ಮನೆಗಿದ್ರೆ ಪದ್ದು ಗುಲಾಬಿ ಎಲ್ಲಾರನ್ನು ಕಳಿಸ್ರಿ ನೀವುನು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಹೋಗಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ